ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ದಾದಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೊದಲನೇ ಚಾಪ್ಟರ್ನ ಎರಡನೇ ಟಾಪಿಕ್ ನೋಡ್ತಾ ಇದ್ದೇವೆ. ಅದೇ ಹೇಳಿದ್ನಲ್ಲ ನಿಮ್ಗೆ, ಪ್ರತಿ NCERT ಮೇಲಿರೋ ಪ್ರತಿ ಚಿಕ್ಕ ಟಾಪಿಕ್ ಮೇಲೂ ಒಂದೊಂದು ಚಿಕ್ಕ ವಿಡಿಯೋ ಮಾಡ್ಕೋತಾ ಹೋಗ್ತೀನಿ ಅಂತ. ಇವತ್ತು ಮೊದಲನೇ ಚಾಪ್ಟರ್ನ ಎರಡನೇ ಟಾಪಿಕ್ ಇಲೆಕ್ಟ್ರಿಕ್ ಚಾರ್ಜ್ ನ ನೋಡ್ತಾ ಇದ್ದೇವೆ. ಈ ಇಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ ನಿಮ್ ಪುಸ್ತಕದಲ್ಲಿ ಏನೇನ್ ಕೊಟ್ಟಿದಾರೋ ಈ ಟಾಪಿಕ್ ಮೇಲೆ ಎಲ್ಲವನ್ನು ಇವತ್ತು ಕವರ್ ಮಾಡಿ ಬಿಸಾಕ್ತೀವಿ, ಆಯ್ತಾ? ಈಗ ಇಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು ಅಂತ ಬೇಕಲ್ಲ, ನೋಡ್ತಾ ಹೋಗುವ. ಈಗ ಎರಡು ಪ್ರೋಟಾನ್ ಅನ್ನ ನೀವು ಹತ್ರಕ್ಕೆ ಇಟ್ರಿ ಅಂತ ಇಟ್ಕೊಳ್ಳಿ. ಎರಡು ಪ್ರೋಟಾನ್, ಇದೊಂದು ಪ್ರೋಟಾನ್ ಇದೊಂದು ಪ್ರೋಟಾನ್, ಎರಡನ್ನ ಹತ್ರ ತಗೊಂಡ್ಬಂದು ಇಡೋಕ್ ಟ್ರೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆವಾಗ ಅವು ಎರಡು ಹತ್ರ ಬರಲ್ಲ, ಅವು ದೂರ ಸರಿಯೋದಕ್ಕೆ ಟ್ರೈ ಮಾಡ್ತವೆ. ಹತ್ರ ತಗೊಬರ್ತಿದ್ದಂಗು ಈ ಪ್ರೋಟಾನ್ಸ್ ದೂರ ಸರಿಯೋದಕ್ಕೆ ಟ್ರೈ ಮಾಡ್ತಿದ್ದಾವೆ. ಅದೇ ರೀತಿ ಒಂದು ಇಲೆಕ್ಟ್ರಾನ್ ಮತ್ತೊಂದು ಇಲೆಕ್ಟ್ರಾನ್, ಎರಡು ಇಲೆಕ್ಟ್ರಾನ್ ನೀವು ಹತ್ರ ತಗೊಂಡ್ಬರೋದಕ್ಕೆ ಟ್ರೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಈ ಎರಡು ಇಲೆಕ್ಟ್ರಾನ್ ಕಥೆನೂ ಹಂಗೆ, ಇವೆರಡೂ ದೂರ 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 ಸರಿದು ಹೋಗೋದಕ್ಕೆ ಟ್ರೈ ಮಾಡ್ತವೆ. ಈಗ ಮಜಾ ಕೇಳಿ, ಒಂದು ಪ್ರೋಟಾನ್ ಅನ್ನ ನೀವು ಇನ್ನೊಂದು ಇಲೆಕ್ಟ್ರಾನಿನ ಹತ್ರ ಏನಾದ್ರೂ ತರೋದಕ್ಕೆ ಟ್ರೈ ಮಾಡಿದ್ರಪ್ಪ, ಇವು ದೂರ ದೂರ ಸರಿಯಲ್ಲ, ಇವು ಹತ್ರ ತರ್ತಿದ್ದಂಗೂ ಇನ್ನೂ ಹೆಚ್ಚು ಅಟ್ರಾಕ್ಟ್ ಆಗಿ ಅವು ಅಂಟ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತವೆ. ಅರೆ ಮಜಾ ಉಂಟಲ್ಲ. ಈ ವಸ್ತುಗಳ ಈ ಗುಣಕ್ಕೆ, ವಸ್ತುವಿನ ಈ ಪ್ರಾಪರ್ಟಿಗೆ ನಾವು ಇಲೆಕ್ಟ್ರಿಕ್ ಚಾರ್ಜ್ ಅಂತ ಕರಿತೀವಿ. ವಾಟ್ ಈಸ್ ಇಲೆಕ್ಟ್ರಿಕ್ ಚಾರ್ಜ್? ರೈಟ್ ದ ಡೆಫಿನೇಷನ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್ ಅಂತ ಯಾವನೂ ಕೇಳೋದಿಲ್ಲ. ಹೀಗಾಗಿ ಆ ಡೆಫಿನೇಷನ್ ಗಟ್ಟಾಕೋ ಗೋಜಿಗೆ ಹೋಗಬೇಡಿ, ಆಯ್ತಾ? ಬಟ್ ಇದು ತಿಳ್ಕೊಳ್ಳಿ, ಈ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ. ಒಂದು ಪ್ರೋಟಾನ್ ಇನ್ನೊಂದು ಪ್ರೋಟಾನ್ ಹತ್ರ ಬಂದಾಗ ಅವು ಹತ್ರ ಬರಕ್ ಆಗಲ್ಲ, ರಿಪೆಲ್ ಆಗಿ ದೂರ ಸರಿಯಾಗಿ ಟ್ರೈ ಮಾಡ್ತವೆ. ಅದೇ ರೀತಿ ಇನ್ನೊಂದು ಎರಡು ಇಲೆಕ್ಟ್ರಾನ್ಗಳನ್ನ ನಾವು ಹತ್ರ ತರೋಕ್ ಟ್ರೈ ಮಾಡಿದಾಗ ಅವು ಕೂಡ ಹತ್ರ ಬರಲ್ಲ, ದೂರ ಹೋಗೋದಕ್ಕೆ ಟ್ರೈ ಮಾಡ್ತವೆ. ಬಟ್ ಒಂದು ಪ್ರೋಟಾನ್ ಒಂದು ಇಲೆಕ್ಟ್ರಾನ್ ಅನ್ನು ನಾವು ಹತ್ರ ಬರೋದಕ್ಕೆ ಹತ್ರ ತಗೊಂಡ್ ಬಂದಾಗ ಅವು ಇನ್ನ ಹತ್ರ ಆಗೋಕೆ ಅವಾಗೆ ಪ್ರಯತ್ನಿಸ್ತವೆ, ಅವು ಅಟ್ರಾಕ್ಟ್ ಆಗ್ತವೆ. ಪ್ರೋಟಾನ್ ಹತ್ರ ತಂದ್ರಿ, ರಿಪೆಲ್ ಆಯ್ತು. ಇಲೆಕ್ಟ್ರಾನ್ ಹತ್ರ ತಂದ್ರಿ, ರಿಪೆಲ್ ಆಯ್ತು. ಬಟ್ ಒಂದು ಪ್ರೋಟಾನ್ ಒಂದು ಇಲೆಕ್ಟ್ರಾನ್ ಹತ್ರ ತಗೋಬರಕ್ ಟ್ರೈ ಮಾಡಿದ್ರಿ, ಅವು ಅಟ್ರಾಕ್ಟ್ ಆಯ್ತು. ಈಗ ಈ ವಿಷಯ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನುವಂತ ಒಬ್ಬ ವಿಜ್ಞಾನಿ ತುಂಬಾ ಇದ್ರ ಬಗ್ಗೆ ಚಿಂತೆ ಮಾಡ್ತಾನೆ. ಮತ್ತೆ ಅವನಿಗೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ, ಈ ಭೂಮಿ ಮೇಲೆ ಇರೋದು ಎರಡೇ ಟೈಪ್ ಇನ್ ಚಾರ್ಜಸ್ ಅಂತ. ಯಾವುದೋ ಒಂದು ವಸ್ತುಲಿ ಪ್ರೋಟಾನ್ಗಳು ಇಲೆಕ್ಟ್ರಾನ್ಗಿಂತ ಪ್ರೋಟಾನ್ಸ್ ಜಾಸ್ತಿ ಇದಾವಪ್ಪ, ಅಂತ ವಸ್ತುಗಳಿಗೆ ಏನ್ ಚಾರ್ಜ್ ಬರುತ್ತೋ ಆ ಚಾರ್ಜ್ಗೆ ಪಾಸಿಟಿವ್ ಚಾರ್ಜಸ್ ಅಂತ ಕರೆದ. ಈ ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ಪ್ರೋಟಾನ್ಗಿಂತ ಇಲೆಕ್ಟ್ರಾನ್ಸ್ ಜಾಸ್ತಿ ಇದಾವಪ್ಪ, ಅಂತ ಚಾರ್ಜಸ್ ಗಳಿಗೆ ನೆಗೆಟಿವ್ ಚಾರ್ಜಸ್ ಅಂತ ಬೆಂಜಮಿನ್ ಫ್ರಾಂಕ್ಲಿನ್ ಕರೆದ. ಈಗ ನಾವು ಹಂಗೆ ಕರಿತಾ ಇದೀವಿ, ಇಲೆಕ್ಟ್ರಾನ್ ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ಇಲೆಕ್ಟ್ರಾನ್ ಜಾಸ್ತಿ ಇದೆ ಅಂತಂದ್ರೆ ಅದು ನೆಗೆಟಿವ್ಲಿ ಚಾರ್ಜೆಡ್ ಬಾಡಿ ಅಂತೀವಿ. ಯಾವ್ದಾದ್ರು ವಸ್ತುವಿನಲ್ಲಿ ಇಲೆಕ್ಟ್ರಾನ್ಗಿಂತ ಪ್ರೋಟಾನ್ಸ್ ಜಾಸ್ತಿ ಇದೆ ಅಂತಂದ್ರೆ ನಾವು ಅದಕ್ಕೆ ಪಾಸಿಟಿವ್ಲಿ ಚಾರ್ಜೆಡ್ ಬಾಡಿ ಅಂತೀವಿ. ಯಾವುದು ಈಗ ಪ್ರೋಟಾನ್ಗೆ ನಾವು ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ, ಇಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಅಂತ ಕರಿತೀವಿ. ಇದ್ರ ಅರ್ಥ ಪ್ರೋಟಾನ್ ಏನೋ ಪುಣ್ಯ ಮಾಡಿತ್ತು ಅದಕ್ಕೆ ಪ್ರೋಟಾನ್ಗೆ ಪಾಸಿಟಿವ್ ಅಂದ್ವಿ, ಇಲೆಕ್ಟ್ರಾನ್ ಏನೋ ಪಾಪ ಮಾಡಿತ್ತು ಅದಕ್ಕಾಗಿ ಇಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಅಂದ್ವಿ ಅಂತ ಅಲ್ಲ. ಸುಮ್ನೆ ಎರಡು ಟೈಪ್ ಆಫ್ ಚಾರ್ಜ್ ಇದೆ ಅಂತ ಗೊತ್ತಾಯ್ತು, ಒಂದಕ್ಕೆ ಪಾಸಿಟಿವ್ ಅಂತ ಕರೆದ, ಇನ್ನೊಂದಕ್ಕೆ ನೆಗೆಟಿವ್ ಅಂತ ಕರೆದ. ನಿಮ್ಗೆ ಅವಳಿ ಜವಳಿ ಮಕ್ಳು ಹುಟ್ಟಿದ್ರೆ ಒಬ್ಬಗೆ ಪಾಸಿಟಿವ್ ಅಂತ ಹೆಸರಿಡ್ಬೇಕು, ಇನ್ನೊಬ್ಬಗೆ ನೆಗೆಟಿವ್ ಅಂತ ಹೆಸರಿಡ್ಬೇಕು ಅಂದಾಗ ನೀವು ಯಾರೋ ಒಬ್ಬಗೆ ರ್ಯಾಂಡಮ್ ಆಗಿ ಯಾರೋ ಒಬ್ಬಗೆ ಪಾಸಿಟಿವ್ ಅಂತ್ರಿ, ಯಾರೋ ಒಬ್ಬಗೆ ನೆಗೆಟಿವ್ ಅಂತ ಹೆಸರಿಡ್ಬೇಕಾದ್ರೆ ಹಂಗಿಡ್ತೀರಿ. ಆಮೇಲೆ ಅವ್ನಿಗೆ ಕರಿಯೋರೆಲ್ಲ ಒಬ್ಬಗೆ ಪಾಸಿಟಿವ್ ಅಂತಾನೆ ಕರೀತಾರೆ, ಇನ್ನೊಬ್ಬಗೆ ನೆಗೆಟಿವ್ ಅಂತಾನೆ ಕರೀತಾರೆ, ಊರ್ ಜನ ಎಲ್ಲ, ಅಲ್ವಾ? ಇಲ್ಲೂ ಹಂಗೆ ಆಯ್ತು. ಬೆಂಜಮಿನ್ ಫ್ರಾಂಕ್ಲಿನ್ ಈ ಪ್ರೋಟಾನ್ಸ್ ಜಾಸ್ತಿ ಇರೋ ಚಾರ್ಜ್ಗಳಿಗೆ ಅಥವಾ ಪ್ರೋಟಾನ್ ಜಾಸ್ತಿ ಹೊಂದಿರೋ ವಸ್ತುಗಳಿಗೆಲ್ಲ ಪಾಸಿಟಿವ್ ಚಾರ್ಜ್ ಬಂದಿದೆ ಅಂತ ಹೇಳ್ದ, ಇಲೆಕ್ಟ್ರಾನ್ ಜಾಸ್ತಿ ಇರೋ ವಸ್ತುಗಳಲ್ಲೆಲ್ಲ ನೆಗೆಟಿವ್ ಚಾರ್ಜ್ ಬಂದಿದೆ ಅಂತ ಹೇಳ್ದ. ಇವಾಗ ಎಲ್ಲರೂ ಹಂಗೆ ಕರ್ಕೊತಾ ಹೋಗ್ತಾ ಇದ್ದಾರೆ, ಆಯ್ತಾ? ಇಷ್ಟೇ ವಿಷಯ. ಇದ್ರ ಅರ್ಥ ಹಿಂಗೂ ಅಲ್ಲ. ಮತ್ತೆ ಪಾಸಿಟಿವ್ ಚಾರ್ಜ್ ಅಥವಾ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಇದೆ ಅಂತಂದ್ರೆ ಅದರಲ್ಲಿ ಜಾಸ್ತಿ ಚಾರ್ಜ್ ಇದೆ, ಇನ್ನೊಂದ್ರಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂತಂದ್ರೆ ಅದ್ರಲ್ಲಿ ಕಡಿಮೆ ಚಾರ್ಜ್ ಇದೆ ಅಂತಾನೂ ಅಲ್ಲ ಅರ್ಥ, ಆಯ್ತಾ? ಇದು ಕ್ಲಿಯರ್ ಮಾಡ್ಬಿಡ್ತೀನಿ. ಮತ್ತೆ ಪಾಸಿಟಿವ್ ಅಂತಂದ್ರೆ ಜಾಸ್ತಿ, ಪಾಸಿಟಿವ್ ಚಾರ್ಜ್ ಅಂದ್ರೆ ಜಾಸ್ತಿ, ನೆಗೆಟಿವ್ ಚಾರ್ಜ್ ಅಂದ್ರೆ ಕಮ್ಮಿ, ಈ ಅರ್ಥನೂ ಅಲ್ಲ. ಸುಮ್ಮನೆ ಹೆಸರು ಲೆಕ್ಕ ಅದಷ್ಟೇ. ಒಂದಕ್ಕೆ ಪಾಸಿಟಿವ್ ಚಾರ್ಜಸ್ ಅಂತ ಕರೆದ್ರು, ಇನ್ನೊಂದಕ್ಕೆ ನೆಗೆಟಿವ್ ಚಾರ್ಜಸ್ ಅಂತ ಕರೆದ್ರು. ಪಾಸಿಟಿವ್ ಅಂತಂದ್ರೆ ಜಾಸ್ತಿ ಚಾರ್ಜ್, ಪಾಸಿಟಿವ್ ಚಾರ್ಜ್ ಅಂದ್ರೆ ಜಾಸ್ತಿ ಚಾರ್ಜ್ ಅಂತ ಅಲ್ಲ, ನೆಗೆಟಿವ್ ಚಾರ್ಜ್ ಅಂತಂದ್ರೆ ಕಡಿಮೆ ಚಾರ್ಜ್ ಅಂತಾನೂ ಅಲ್ಲ. ಈಗ ನಿಮ್ NCERT ಬುಕ್ ನಲ್ಲೇ ಕೊಟ್ಟಿರೋ ಒಂದು ಎಕ್ಸಾಂಪಲ್ ನೋಡುವ. ಒಂದು ಗ್ಲಾಸ್ ರಾಡ್ ತಗೊಂಡಿದ್ದಾರೆ, ಮತ್ತದಕ್ಕೆ ಒಂದು ಸಿಲ್ಕ್ ಕ್ಲಾತ್ ತಗೊಂಡು ಸರಿಯಾಗಿ ಉಜ್ಜಿದ್ದಾರೆ, ಈ ರೀತಿ ಉಜ್ಕೊಂಡಿದ್ದಾರೆ. ಆವಾಗ ಕಥೆ ಏನಾಗುತ್ತೆ ಅಂತಂದ್ರೆ, ಗ್ಲಾಸ್ ರಾಡ್ ನಲ್ಲಿ ಮೊದ್ಲೇನಾಗಿತ್ತು, ಗ್ಲಾಸ್ ರಾಡ್ ಆಗ್ಲಿ ಸಿಲ್ಕ್ ಕ್ಲಾತ್ ಆಗ್ಲಿ, ಗ್ಲಾಸ್ ರಾಡ್ ಅಲ್ಲೇನು ಎಷ್ಟು ಪ್ರೋಟಾನ್ಸ್ ಇದಾವೋ ಅಷ್ಟೇ ಸಂಖ್ಯೆ ಇಲೆಕ್ಟ್ರಾನ್ಸ್ ಇದ್ವು. ಸಿಲ್ಕ್ ಕ್ಲಾತ್ ನಲ್ಲಿ ಎಷ್ಟು ಸಂಖ್ಯೆ ಪ್ರೋಟಾನ್ಸ್ ಇದ್ವೋ ಅಷ್ಟೇ ಇಲೆಕ್ಟ್ರಾನ್ ಇದ್ವು, ಆಯ್ತಾ? ಹೀಗಾಗಿ ಯಾವ್ದಕ್ಕೂ ಪಾಸಿಟಿವ್ ಚಾರ್ಜ್, ಯಾವ್ದಕ್ಕೂ ನೆಗೆಟಿವ್ ಚಾರ್ಜ್ ಅಂತ ಕರೆಯೋ ರೀತಿಲಿ ಇರ್ಲಿಲ್ಲ. ಈಗ ಇವೆರಡನ್ನು ಹಾಕೊಂಡು ಉಜ್ಜಿದಾಗ ಏನಾಯ್ತು ಅಂತಂದ್ರೆ, ಗ್ಲಾಸ್ ರಾಡ್ ನಲ್ಲಿರುವಂತ ಸ್ವಲ್ಪ ಇಲೆಕ್ಟ್ರಾನ್ಸ್ ಸಿಲ್ಕ್ ಕ್ಲಾತ್ಗೆ ಹೋಯ್ತು. ಇಲ್ಲಿರುವಂತ ಸ್ವಲ್ಪ ಇಲೆಕ್ಟ್ರಾನ್ಸ್
ಇಲ್ಲಿಗೆ ಹೋಯ್ತು. ಈಗ ಏನರ್ಥ, ಈಗ ನೋಡಿ ಇಲ್ಲಿರೋ ಸ್ವಲ್ಪ ಇಲೆಕ್ಟ್ರಾನ್ಸ್ ಇಲ್ಲಿಗೆ ಬಂದಿದೆ ಅಂತಂದ್ರೆ ಈಗ ಸಿಲ್ಕ್ ಕ್ಲೋತ್ ನಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಸಿಲ್ಕ್ ಕ್ಲೋತ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅರೆ ಇಲ್ಲಿನ ಇಲೆಕ್ಟ್ರಾನ್ಸ್, ಗ್ಲಾಸ್ ರಾಡ್ ಅಲ್ಲಿರೋ ಇಲೆಕ್ಟ್ರಾನ್ಸ್ ಇಲ್ಲಿಗೆ ಹೋಯ್ತು ಅಂದ್ರೆ ಗ್ಲಾಸ್ ರಾಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಕಮ್ಮಿ ಆಯ್ತು ಅಂತ ಅರ್ಥ. ಯಾರ ಸಂಖ್ಯೆ ಜಾಸ್ತಿ ಆದಂಗಾಯ್ತು? ಪ್ರೋಟಾನ್ಸ್ ಸಂಖ್ಯೆ ಗ್ಲಾಸ್ ರಾಡ್ ಅಲ್ಲಿ ಜಾಸ್ತಿ ಆದಂಗಾಯ್ತು. ಹೀಗಾಗಿ ಗ್ಲಾಸ್ ರಾಡ್ಗೆ ಪಾಸಿಟಿವ್ ಚಾರ್ಜ್ ಬಂತು ಅಂತ ಅರ್ಥ. ಸಿಂಪಲ್. ಯಾವ ವಸ್ತುವಿನಲ್ಲಿ ಇಲೆಕ್ಟ್ರಾನ್ಸ್ ಜಾಸ್ತಿ ಆಯ್ತು ಅಂದ್ರೆ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಆಯ್ತು, ಆ ವಸ್ತುವನ್ನ ನಾವು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತೀವಿ. ಯಾವ ವಸ್ತುವಿನಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಜಾಸ್ತಿ ಆಯ್ತು ಆರ್ ಪಾಸಿಟಿವ್ ಚಾರ್ಜ್ಗಳ ಸಂಖ್ಯೆ ಜಾಸ್ತಿ ಆಯ್ತೋ ಅದನ್ನ ನಾವು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಈ ಕೇಸ್ ನಲ್ಲಿ ಸಿಲ್ಕ್ ಕ್ಲಾತ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಯ್ತು, ಅಥವಾ ಸಿಲ್ಕ್ ಕ್ಲಾತ್ ನೆಗೆಟಿವ್ಲಿ ಇಲೆಕ್ಟ್ರಿಫೈಡ್ ಬಾಡಿ ಆಯ್ತು. ಚಾರ್ಜ್ಡ್ ಬಾಡಿ ಅಂದ್ರೂ ಒಂದೇ, ಇಲೆಕ್ಟ್ರಿಫೈಡ್ ಬಾಡಿ ಅಂದ್ರೂ ಒಂದೇ. ಗ್ಲಾಸ್ ರಾಡ್ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆಯ್ತು, ಅಥವಾ ಗ್ಲಾಸ್ ರಾಡ್ ಪಾಸಿಟಿವ್ಲಿ ಇಲೆಕ್ಟ್ರಿಫೈಡ್ ಬಾಡಿ ಆಯ್ತು. ಇಲೆಕ್ಟ್ರಿಫೈಡ್ ಅಂದ್ರೆ ಚಾರ್ಜ್ ಆಗಿರೋದು ಅಂತ ಅರ್ಥ. ಓಕೆನಾ? ಬನ್ನಿ ನಿಮ್ NCERT ಕೊಟ್ಟಿರುವ ಎಕ್ಸಾಂಪಲ್ ತರದ್ದೇ ಒಂದು ಎಕ್ಸಾಂಪಲ್ ನೋಡೋಣ ಆಯ್ತಾ. ಇದು ನೋಡಿ, ನಾನು ಒಂದು ದಾರಕ್ಕೆ ಪ್ಲಾಸ್ಟಿಕ್ ದಾರ ಅನ್ಕೊಳ್ಳಿ ಮೇಯ್ದು, ಈ ಪ್ಲಾಸ್ಟಿಕ್ ದಾರಗಳಿಗೆ ಬಾಲ್ಸ್ ಕಟ್ಟಿಟ್ಟಿದ್ದಾನೆ. ಈ ಬಾಲ್ಸ್ ಗಳಿಗೆ ನೀವು ಮೆಟಲ್ ಬಾಲ್ಸ್ ಅದು ಅನ್ಕೊಳ್ಳಿ, ಏನೋ ಒಂದು ಬಾಲ್ಸ್ ಕಟ್ಟಿಟ್ಟಿದ್ದೀನಿ ಒಟ್ಟಾರೆ ಆಯ್ತಾ. ಈಗ ನಾ ಏನ್ ಮಾಡ್ತೀನಿ, ಈ ಎರಡೂ ಚಾರ್ಜ್ ಗಳಿಗೆ, ಎರಡೂ ಬಾಲ್ ಗಳಿಗೆ, ಫಸ್ಟ್ ಗ್ರೂಪ್ ಅಲ್ಲಿರೋ ಎರಡೂ ಬಾಲ್ ಗಳಿಗೆ ನಾನು ಏನ್ ಮಾಡ್ತೀನಿ, ಪಾಸಿಟಿವ್ ಚಾರ್ಜ್ ಅನ್ನು ಕೊಟ್ಕೋತೀನಿ ಆಯ್ತಾ. ಪಾಸಿಟಿವ್ ಚಾರ್ಜ್ ಕೊಟ್ಕೊಂಡು ಗ್ಲೌಸ್ ಹಾಕೊಂಡು, ಕೈ ಗ್ಲೌಸ್ ಹಾಕೊಂಡು ಹಿಂಗ್ ಇಟ್ಕೋತೀನಿ. ಗ್ಲೌಸ್ ಯಾಕೆ ಹಾಕೊಂತೇನೆ ಅಂದ್ರೆ ಈ ಬಾಲ್ ಗಳಿಗಿರೋ ಪಾಸಿಟಿವ್ ಚಾರ್ಜ್ ನನ್ನ ಮೈಗೆ ಬರಬಾರ್ದು ಅಂತ ಗ್ಲೌಸ್ ಹಾಕತೀನಿ. ರಬ್ಬರ್ ಗ್ಲೌಸ್ ಹಾಕೊಂಡು ಹಿಂಗ್ ಹಿಡ್ಕೊಂಡೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಕೈ ಬಿಟ್ಟ ತಕ್ಷಣ ಏನಾಗುತ್ತೆ, ಈ ಎರಡೂ ಬಾಲ್ಗಳು ಹಿಂಗೆ ದೂರ ಸರಿಯುತ್ತೆ, ರಿಪೆಲ್ ಆಗುತ್ತೆ. ಅದೇ ರೀತಿ ಎರಡು ನೆಗೆಟಿವ್ ಚಾರ್ಜ್ಡ್ ಬಾಲ್ ಇದೆ ಅಂತ ಇಟ್ಕೊಳ್ಳಿ, ಇದಕ್ಕೂ ನೆಗೆಟಿವ್ ಚಾರ್ಜ್ ಕೊಟ್ಟೆ, ಇದಕ್ಕೂ ನೆಗೆಟಿವ್ ಚಾರ್ಜ್ ಕೊಟ್ಟೆ. ಆವಾಗ ಆ ಎರಡು ಬಾಲ್ಗಳನ್ನು ಹತ್ರ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡುವರೆಗೆ ಇಷ್ಟು, ಕೈ ಬಿಟ್ಟ ತಕ್ಷಣ ಇವು ಕೂಡ ದೂರ ಸರಿತವೆ, ರಿಪೆಲ್ ಆಗ್ತವೆ. ಒಂದು ಬಾಲ್ಗೆ ಪಾಸಿಟಿವ್ ಚಾರ್ಜ್ ಅನ್ನ ಕೊಟ್ಟು ಇನ್ನೊಂದು ಬಾಲ್ಗೆ ನೆಗೆಟಿವ್ ಚಾರ್ಜ್ ಅನ್ನ ಕೊಟ್ಟು ನಾನು ಹಿಡ್ಕೊಂಡೆ ಅಂತ ಇಟ್ಕೊಳ್ಳಿ, ಕೈ ಬಿಟ್ಟ ತಕ್ಷಣ ಈ ಎರಡು ಬಾಲ್ಗಳು ಬಂದು ಅಂಟ್ಕೋತವೆ. ಇದರಿಂದ ನಮಗೆ ಒಂದು ವಿಷಯ ಕ್ಲಿಯರ್ ಆಗತ್ತೆ, ಏನಪ್ಪಾ ಅಂತಂದ್ರೆ ಸೇಮ್ ಟೈಪ್ ಇನ್ ಚಾರ್ಜ್ ಇದ್ರೆ ಅವು ರಿಪೆಲ್ ಆಗತ್ತೆ, ಸೇಮ್ ಟೈಪ್ ಇನ್ ಚಾರ್ಜ್ ಇದ್ರೆ ಅವು ರಿಪೆಲ್ ಆಗತ್ತೆ. ಆದ್ರೆ ಬೇರೆ ಬೇರೆ ಟೈಪ್ ಇನ್ ಚಾರ್ಜ್ ಇದ್ರೆ ಅವು ಅಟ್ರಾಕ್ಟ್ ಆಗ್ತವೆ. ಸೇಮ್ ಟೈಪ್ ಇನ್ ಚಾರ್ಜ್ ಅಂದ್ರೆ ಲೈಕ್ ಚಾರ್ಜಸ್ ಇದ್ರೆ ರಿಪೆಲ್ ಆಗ್ತದೆ, ಅನ್ಲೈಕ್ ಚಾರ್ಜಸ್ ಅಂದ್ರೆ ಬೇರೆ ಬೇರೆ ಟೈಪ್ ಇನ್ ಚಾರ್ಜಸ್ ಇದ್ರೆ ಅವು ಅಟ್ರಾಕ್ಟ್ ಆಗ್ತವೆ. ಈಗ ಬರ್ರೋ ಸಾವುಕಾರ ಮಂದಿದ ಒಂದು ಎಕ್ಸ್ಪೆರಿಮೆಂಟ್ ನೋಡುವ. ಸಾವುಕಾರ ಮಂದಿದ ಯಾಕೆ ಎಕ್ಸ್ಪೆರಿಮೆಂಟ್ ಅಂದ್ರೆ ಆ ಎಕ್ಸ್ಪೆರಿಮೆಂಟ್ ಹೆಸರು ಹೇಳಿದ್ರೆ, ಆ ಎಪಾರೇಟಸ್ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆ ಎಪಾರೇಟಸ್ ಹೆಸರು ಗೋಲ್ಡ್ ಲೀಫ್ ಇಲೆಕ್ಟ್ರೋಸ್ಕೋಪ್. ಯಾಕಂದ್ರೆ ಈ ರೀತಿ ಎಪಾರೇಟಸ್ ಇದೆ, ಅದು ಒಂದು ಬಾಕ್ಸ್ಗೆ ಈ ರೀತಿ ಒಂದು ವಸ್ತು, ಈ ರೀತಿ ಒಂದು ವ್ಯವಸ್ಥೆಯನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿರೋದು ಎರಡೇನು ಹಾಳೆಗಳಿದಾವಲ್ಲ ಅವೆರಡು ಗೋಲ್ಡ್ ಲೀಫ್. ಹೀಗಾಗಿ ಈ ಎಪಾರೇಟಸ್ ಅನ್ನ ಗೋಲ್ಡ್ ಲೀಫ್ ಇಲೆಕ್ಟ್ರೋಸ್ಕೋಪ್ ಅಂತ ಕರಿತೇವೆ ಆಯ್ತಾ. ಇದು ಮೆಟಲ್ ರಾಡ್, ಓಕೆನಾ, ಇದು ಮೆಟಲ್ ರಾಡ್. ಇಲ್ಲಿರುವಂತದ್ದು ಮೆಟಲ್ ಬಾಬ್ ಅಥವಾ ಬಾಲ್ ತರ ಇರುತ್ತೆ, ಗುಂಡು ಅಂತ. ಮೆಟಲ್ ಬಾಬ್ ಅಂದ್ರೆ ಇದು ಮೆಟಲ್ ಬಾಬ್, ಇದು ಮೆಟಲ್ ರಾಡ್. ಇಲ್ಲಿ ಎರಡು ಗೋಲ್ಡ್ ಲೀಫ್ ಗಳನ್ನ ಹಾಕಿಟ್ಟಿದ್ದಾರೆ ಓಕೆನಾ. ಈಗ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ನಾನು ಇದಕ್ಕೆ ಸಪೋಸ್ ಇದಂತೂ ಕಂಡಕ್ಟರ್, ಮೆಟಲ್ ಬಾಬ್ ಅಂದ್ರೆ ಇದು ಕಂಡಕ್ಟರ್. ಇದ್ರ ಮೂಲಕ ಏನಾಗುತ್ತೆ, ಚಾರ್ಜಸ್ ಈಸಿಯಾಗಿ ಫ್ಲೋ ಆಗುತ್ತೆ. ಇಲ್ಲಿರುವಂತ ಮೆಟಲ್ ರಾಡ್ ಕೂಡ ಒಂದು ಕಂಡಕ್ಟರ್, ಸೊ ಇದ್ರ ಮೂಲಕನೂ ಚಾರ್ಜಸ್ ಈಸಿಯಾಗಿ ಫ್ಲೋ ಆಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರುವಂತ ವಿಷಯವೇ. ಈಗ ನಾನು ಇದಕ್ಕೆ ಯಾವ್ದಾದ್ರು ಒಂದು ಚಾರ್ಜ್ಡ್ ಬಾಡಿಯನ್ನ ತಂದು ಟಚ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇದು ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ರಾಡ್ ಆಗಿತ್ತು, ಇದನ್ನ ತಗೊಂಡ್ ಬಂದು ನಾನು ಈ ಬಾಬ್ಗೆ ಟಚ್ ಮಾಡಿದೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಇಲ್ಲಿರುವ ಚಾರ್ಜ್ಗಳು ಈ ಬಾಬ್ ಮೂಲಕ ಹರಿಯುತ್ತೆ, ಬಾಬ್ ಮೂಲಕ ಕೆಳಗಡೆ ಬಂದು 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 ಈ ಗೋಲ್ಡ್ ಲೀಫಿಗೆ ಹೋಗುತ್ತೆ. ಇಲ್ಲಿ ಬಂದಿರುವಂತ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಈ ಗೋಲ್ಡ್ ಲೀಫಿಗೆ ಹೋಗುತ್ತೆ, ಇಲ್ಲಿ ಬಂದಿರುವಂತ ಇನ್ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಈ ಗೋಲ್ಡ್ ಲೀಫಿಗೆ ಹೋಗುತ್ತೆ. ಅಂದ್ರೆ ಈ ಗೋಲ್ಡ್ ಲೀಫ್ ಕೂಡ ಪಾಸಿಟಿವ್ ಚಾರ್ಜ್ ಆಯ್ತು, ಈ ಗೋಲ್ಡ್ ಲೀಫ್ ಕೂಡ ಪಾಸಿಟಿವ್ ಚಾರ್ಜ್ ಆಯ್ತು. ಎರಡು ಪಾಸಿಟಿವ್ಲಿ ಚಾರ್ಜ್ಡ್ ಗೋಲ್ಡ್ ಲೀಫ್ ಇದ್ರೆ ಅವೇನಾಗತ್ತೆ, ರಿಪೆಲ್ ಆಗತ್ತೆ, ಹೌದ್ ತಾನೆ. ಸೊ ಇದಂತೂ ಗೋಲ್ಡ್ ಲೀಫ್ ಇಲೆಕ್ಟ್ರೋಸ್ಕೋಪಿನ ವಿಷಯ. ಈಗ ಸಪೋಸ್ ನಾನು ಯಾವ್ದಾದ್ರು ಒಂದು ಚಾರ್ಜೆಡ್ ಬಾಡಿ ತಂದು ಟಚ್ ಮಾಡಿದೆ, ಈಗ ಎರಡು ಗೋಲ್ಡ್ ಲೀಫ್ಗಳು ಅಗಲಾಯ್ತು. ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಚಾರ್ಜೆಡ್ ಬಾಡಿ ಅಲ್ಲ, ಹಿಂಗೆ ಒಂದು ಬಾಡಿ ತಗೊಬಂದು ಟಚ್ ಮಾಡ್ತೀನಿ. ಸುಮ್ನೆ ಯಾವ್ದೋ ಒಂದು ಬಾಡಿ ತಗೊಂಡ್ಬಂದು ಟಚ್ ಮಾಡ್ತೀನಿ. ಆವಾಗ ಏನ್ ಕತೆ ಆಗತ್ತೆ ಅಂತ ನೋಡುವ. ಈ ಪೆನ್ನೆ, ಈಗ ಇದಕ್ಕೇನು ಚಾರ್ಜ್ ಇಲ್ಲ, ಇದನ್ನ ತಗೊಬಂದು ನಾನು ಇದಕ್ಕೆ ಟಚ್ ಮಾಡಿದೆ. ಆವಾಗ ಏನಾಗುತ್ತೆ, ಈ ಬಾಬ್ ಮೂಲಕನೂ ಯಾವುದೇ ಚಾರ್ಜ್ ಫ್ಲೋ ಆಗೋದಿಲ್ಲ, ಇಲ್ಲೂ ಯಾವ್ದು ಚಾರ್ಜ್ ಫ್ಲೋ ಆಗೋದಿಲ್ಲ. ಸೊ ಆ ಎರಡು ಗೋಲ್ಡ್ ಲೀಫ್ ಗಳಿದ್ವಲ್ಲ, ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಬಂದಿರೋದಿಲ್ಲ. ಸೊ ಆ ಎರಡು ಗೋಲ್ಡ್ ಲೀಫ್ ಗಳು ತಮ್ಮ ಪಾಡಿಗೆ ತಾವಿರ್ತವೆ ಈ ರೀತಿಯಾಗಿ.
ಎರಡು ಚಾರ್ಜ್ಡ್ ಬಾಡಿ ಅಂತ ತಗೊಬಂದು ಟಚ್ ಮಾಡಿದಾಗ ಗೋಲ್ಡ್ ಲೀಫ್ ಅಗಲ ಆಗತ್ತೆ. ಚಾರ್ಜ್ಡ್ ಬಾಡಿ ಟಚ್ ಮಾಡದೇ ಇದ್ದಾಗ ಬೇರೆ ಯಾವುದೇ ಒಂದು ಬಾಡಿ ತಗೊಬಂದು ಟಚ್ ಮಾಡಿದಾಗ ಗೋಲ್ಡ್ ಲೀಫ್ ತಂಪಾಡಿಗೆ ತಾವಿರ್ತವೆ. ಸೊ ಈ ಗೋಲ್ಡ್ ಲೀಫ್ ಇಲೆಕ್ಟ್ರೋಸ್ಕೋಪಿನ ಕೆಲಸ ಏನಾಯ್ತು, ಯಾವ್ದಾದ್ರು ಒಂದು ಬಾಡಿಗೆ ಚಾರ್ಜ್ ಇದೆಯೋ ಇಲ್ವೋ ಅಂತ ಕಂಡು ಹಿಡಿಯೋದು ಈ ಗೋಲ್ಡ್ ಲೀಫ್ ಇಲೆಕ್ಟ್ರೋಸ್ಕೋಪಿನ ಕೆಲಸ. ಚಾರ್ಜ್ ಇದ್ರೆ ನಾವು ಟಚ್ ಮಾಡಿರುವಂತ ಬಾಡಿಗೆ ಚಾರ್ಜ್ ಇದ್ರೆ ಇದು ಲೀಫ್ ಅಗಲ ಆಗ್ತದೆ, ಇಲ್ಲ ಅಂದ್ರೆ ತಂಪಾಡಿಗೆ ತಾವೇ ಇರ್ತವೆ. ಒಂದ್ ಸ್ವಲ್ಪ ಚಾರ್ಜ್ ಇಡು ಬಾಡಿ ತಗೊಂಡ್ಬಂದು ಟಚ್ ಮಾಡಿದ್ರೆ ಆ ಲೀಫ್ ಒಂದ್ ಸ್ವಲ್ಪನೇ ಅಗಲ ಆಗ್ತದೆ. ಜಾಸ್ತಿ ಚಾರ್ಜ್ ಇರುವಂತ ಚಾರ್ಜ್ ಬಾಡಿ ತಂದು ಟಚ್ ಮಾಡಿದ್ರೆ ಆ ಲೀಫ್ ತುಂಬಾ ಅಗಲ ಆಗತ್ತೆ. ಇದೇ ಗೋಲ್ಡ್ ಲೀಫ್ ಇಲೆಕ್ಟ್ರೋಸ್ಕೋಪಿನ್ ಏನು ವರ್ಕಿಂಗ್ ಆಯ್ತಾ. ಇವಾಗ ಈ ಚಾರ್ಜಸ್ ಅನ್ನಲ್ವಾ, ಸ್ವಲ್ಪ ಚಾರ್ಜ್ ಇದೆ ಜಾಸ್ತಿ ಚಾರ್ಜ್ ಇದೆ ಅಂತ ನಾವ್ ಯಾವ್ದ್ರಲ್ಲಿ ಹೇಳ್ತೀವಿ. ಇವಾಗ ಈ ಚಾರ್ಜಸ್ ಎಷ್ಟಿದಾವೆ ಅಂತ ಹೇಳೋದಕ್ಕೆ ನಾವೇನೋ ಒಂದು ಯೂನಿಟ್ ಅನ್ನ ಯೂಸ್ ಮಾಡ್ಬೇಕಾಯ್ತು. ಚಾರ್ಜ್ ಅನ್ನ ಹೇಳೋದಕ್ಕೆ ಯಾವ ಯೂನಿಟ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಉದ್ದ ಹೇಳ್ಬೇಕಪ್ಪ, ಈ ಕೈ ಎಷ್ಟು ಉದ್ದ ಇದೆ ಕೇಳಿದ್ರೆ ನೀವು ಈ ಕೈಯಿನ ಉದ್ದವನ್ನ ಸೆಂಟಿಮೀಟರ್ ಗಳಲ್ಲೂ ಹೇಳ್ಬಹುದು, ಇಂಚಸ್ ಗಳಲ್ಲೂ ಹೇಳ್ಬಹುದು, ಅಥವಾ ಮೀಟರ್ ಗಳಲ್ಲೂ ಹೇಳ್ಬಹುದು, ಹೌದಾನೆ. ಸೊ ಅದೇ ರೀತಿಲಿ ಚಾರ್ಜಸ್ ಗಳನ್ನ ನಾವು ಗಳಲ್ಲಿಯೂ ಹೇಳ್ಬಹುದು ಅಥವಾ ಕೂಲಮ್ ನಲ್ಲಿಯೂ ಹೇಳ್ಬಹುದು. ಅಂತಂದ್ರೆ ಈಗ ಒಂದು ಬಾಡಿಯಿಂದ ಇದೊಂದು ಬಾಡಿ ಇದೆ ಅಂತ ಇಟ್ಕೊಳ್ಳಿ. ಈ ಎರಡು ಬಾಡಿ ತಗೊಂಡ್ಬಂದು ನಾನು ಉಜ್ಜುತ್ತೀನಿ, ಅವಾಗ ಈ ಬಾಡಿಯಿಂದ ಈ ಬಾಡಿಗೆ ಇಲೆಕ್ಟ್ರಾನ್ ಫ್ಲೋ ಆಯ್ತು ಅಂತ ಇಟ್ಕೊಳ್ಳಿ. ಇದಕ್ಕೇನ್ ಬರುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ. ಈ ಬಾಡಿ ಇಲೆಕ್ಟ್ರಾನ್ ಅನ್ನ ಕೊಟ್ಟಿರೋದ್ರಿಂದ ಈ ಬಾಡಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದು ನಮ್ಗೆ ಗೊತ್ತಿರುವಂತ ವಿಷಯ. ಸಪೋಸ್ ಈ ಬಾಡಿಯಿಂದ ಈ ಬಾಡಿಗೆ ಫ್ಲೋ ಆಗಿರೋದು 5 ಇಲೆಕ್ಟ್ರಾನ್ಸ್ ಅಂತಂದ್ರೆ ಈ ಬಾಡಿಗೆ ನೆಗೆಟಿವ್ಲಿ ಚಾರ್ಜೆಡ್ ಆಗಿರೋ ಬಾಡಿಗೆ -5e ಅಷ್ಟು ಚಾರ್ಜ್ ಬರುತ್ತೆ. ಯಾವ ಬಾಡಿ 5 ಇಲೆಕ್ಟ್ರಾನ್ ಅನ್ನ ಕೊಟ್ಟಿತ್ತೋ ಆ ಬಾಡಿಗೆ +5e ನಷ್ಟು ಚಾರ್ಜ್ ಬರುತ್ತೆ. ಓಕೆನಾ. ಸೊ ಅದೇ ರೀತಿಯಲ್ಲಿ ಕೂಲಮ್ ಅನ್ನುವಂಥದ್ದು ಕೂಡ ಒಂದು ಯೂನಿಟ್ ನಲ್ಲಿ ನಾವು ಚಾರ್ಜ್ ಅನ್ನು ಹೇಳ್ತೇವೆ. ಇ ಅನ್ನೋದು ತುಂಬಾ ಕಡಿಮೆ ಚಾರ್ಜ್, ಕೂಲಮ್ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಆಫ್ ಚಾರ್ಜ್. ಓಕೆನಾ. ಈಗ ಉದ್ದ ಹೇಳೋದಾದ್ರೆ ಉದ್ದವನ್ನ ಇಂಚಸ್ ನಲ್ಲೂ ಹೇಳ್ತೀವಿ, ಸೆಂಟಿಮೀಟರ್ಸ್ ನಲ್ಲೂ ಹೇಳ್ತೀವಿ, ಮೀಟರ್ಸ್ ನಲ್ಲೂ ಹೇಳ್ತೀವಿ. ತುಂಬಾ ಯೂನಿಟ್ಸ್ ಇದೆ ಉದ್ದ ಹೇಳೋದಕ್ಕೆ, ಹೌದಾನೆ. ಆದ್ರೆ ಉದ್ದದ SI ಯೂನಿಟ್ ಏನು, ಮೀಟರ್. SI ಯೂನಿಟ್ ಅಂತ ಬಂದಾಗ ನಾವು ಮೀಟರ್ ಅಂತಾನೆ ಹೇಳ್ಬೇಕು. ಅದೇ ರೀತಿಲಿ ಚಾರ್ಜ್ ಅನ್ನ ನಾವು ಗಳಲ್ಲಿಯೂ ಹೇಳ್ತೇವೆ, ಕೂಲಮ್ ಗಳಲ್ಲಿಯೂ ಹೇಳ್ತೇವೆ. SI ಯೂನಿಟ್ ಯಾವುದು ಕೇಳಿದ್ರೆ ಅದು ಕೂಲಮ್. ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್? SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. ಇವಾಗ ನಾವು ಇವತ್ತೇನೇನ್ ಕಲ್ತ್ರೋ ಇದ್ರ ಬಗ್ಗೆ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಒಂದ್ ಸ್ವಲ್ಪ ಕ್ವೆಶನ್ಸ್, ಇದರಿಂದ ನಾವು ಇವತ್ತು ಏನೇನ್ ಕಲ್ತ್ರೋ ಅದರ ಕಾನ್ಸೆಪ್ಟ್ ನ ಗಟ್ಟಿ ಆಗುತ್ತೆ ಆಯ್ತಾ. ಮೊದಲನೇ ಕ್ವೆಶ್ಚನ್, ಆನ್ ರಬ್ಬಿಂಗ್ ದ 2 ಇನ್ಸುಲೇಟಿಂಗ್ ಬಾಡೀಸ್ ದ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಪ್ರೊಡ್ಯೂಸ್ಡ್. ದ ಚಾರ್ಜ್ ಆನ್ ಬಾಡೀಸ್ ಇಸ್ ಡ್ಯೂ ಟು ಟ್ರಾನ್ಸ್ಫರ್ ಆಫ್. ಯಾವ್ದು ಟ್ರಾನ್ಸ್ಫರ್ ಆಗೋದ್ರಿಂದ ಒಂದ್ ಚಾರ್ಜ್ಗೆ ಒಂದು ಬಾಡಿಗೆ ಚಾರ್ಜ್ ಅನ್ನೋದು ಬರುತ್ತೆ. ಏನ್ ಟ್ರಾನ್ಸ್ಫರ್ ಆಗುತ್ತೆ ಒಂದ್ ಬಾಡಿಯಿಂದ ಇನ್ನೊಂದು ಬಾಡಿಗೆ? ಇಲೆಕ್ಟ್ರಾನ್ಸ್ ತಾನೇ ಟ್ರಾನ್ಸ್ಫರ್ ಆಗೋದು ಉಜ್ಜಿದಾಗ. ಸೊ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್ ಅನ್ನೋದಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ನೋಡಿ, ದ ಪ್ರಾಪರ್ಟಿ ಅಕ್ವೈರ್ಡ್ ಬೈ ದ ಮಟೀರಿಯಲ್ ಬಾಡಿ ವೆನ್ ಇಟ್ ಇಸ್ ರಬ್ಡ್ ವಿತ್ ಅನದರ್ ಬಾಡಿ ವಿಚ್ ಪ್ರೊಡ್ಯೂಸಸ್ ಇಲೆಕ್ಟ್ರಿಕಲ್ ಇನ್ಫ್ಲೂಯೆನ್ಸ್ ಇಸ್ ಕಾಲ್ಡ್ ಇಲೆಕ್ಟ್ರಿಕ್ ಚಾರ್ಜ್. ಇಲೆಕ್ಟ್ರಿಕ್ ಚಾರ್ಜ್ ಯಾರ್ಯಾರು ಡೆಫಿನಿಷನ್ ಬೇಕು ಅಂತಿದ್ರೋ ಇಲ್ಲಿದೆ ಡೆಫಿನಿಷನ್. ಕೇಳಲ್ಲ ಎಕ್ಸಾಮಿಗೆ, ಬಟ್ ಬೇಕು ಅಂದ್ರೆ ನೋಡ್ಕೋಬಹುದು ಆಯ್ತಾ. ದ ರಬ್ಡ್ ಬಾಡಿ ವಿಚ್ ಎಕ್ವೈರ್ಸ್ ಅ ಚಾರ್ಜ್ ಇಸ್ ಕಾಲ್ಡ್. ಯಾವ ಬಾಡಿಗೆ ಚಾರ್ಜ್ ಬಂದಿದ್ಯೋ ಆ ಬಾಡಿಗೆ ಏನಂತ ಕರಿತೀವಿ? ಇವಾಗ ಈ ಪೆನ್ನಿಗೆ ಚಾರ್ಜ್ ಬಂದಿದೆ ಅಂತ ಇಟ್ಕೊಳ್ಳಿ, ಈ ಪೆನ್ನಿಗೆ ನಾನು ಪಾಸಿಟಿವ್ ಚಾರ್ಜ್ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಈ ಪೆನ್ನಿಗೆ ನಾವ್ ಏನಂತ ಕರಿಬಹುದು? ಪಾಸಿಟಿವ್ಲಿ ಚಾರ್ಜ್ಡ್ ಪೆನ್ ಅಂತ ಕರಿಬಹುದು, ಅಥವಾ ಪಾಸಿಟಿವ್ಲಿ ಇಲೆಕ್ಟ್ರಿಫೈಡ್ ಪೆನ್ ಅಂತ ಕರಿಬಹುದು. ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಓಕೆ, ಆಪ್ಷನ್ ಬಿ ನೋಡಿ, ಇಲೆಕ್ಟ್ರಿಫೈಡ್ ಬಾಡಿ ಅಂತ ಕೊಟ್ಟಿದ್ದಾರೆ. ಇಲೆಕ್ಟ್ರಿಫೈಡ್ ಬಾಡಿ ಅಥವಾ ಚಾರ್ಜ್ಡ್ ಬಾಡಿ ಅಂತ ಕರಿತೇವೆ. ಯಾವ ಬಾಡಿಗೆ ಚಾರ್ಜ್ ಬಂದಿದೆಯೋ ಆ ಬಾಡಿಗೆ ಚಾರ್ಜ್ಡ್ ಬಾಡಿ ಅಥವಾ ಇಲೆಕ್ಟ್ರಿಫೈಡ್ ಬಾಡಿ ಅಂತ ಕರಿತೇವೆ. ವಾಟ್ ವಿಲ್ ಹ್ಯಾಪನ್ ವೆನ್ ವಿ ರಬ್ ಅ ಗ್ಲಾಸ್ ರಾಡ್ ವಿತ್ ಸಿಲ್ಕ್ ಕ್ಲೋತ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ, ನಾವೇನಾಗುತ್ತೆ ಈ ವಿಷಯ ನಾವು ಆಲ್ರೆಡಿ ನೋಡಿದೀವಿ, ಬಟ್ ಸ್ಟಿಲ್ ನಿಮ್ಗೆ ಹೇಳ್ತೀನಿ ನಾನು. ಒಂದು ಪಾಸಿಟಿವ್ ಒಂದು ಎಂತ ಅಂದ್ರು ಗ್ಲಾಸ್ ರಾಡ್ ತಗೊಂಡಿದ್ದಾರೆ, ಮತ್ತೊಂದು ಸಿಲ್ಕ್ ಕ್ಲೋತ್ ತಗೊಂಡಿದ್ದಾರೆ, ಎರಡನ್ನು ಸರಿಯಾಗಿ ಉಜ್ಜಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ? ಗ್ಲಾಸ್ ರಾಡ್ ಅಲ್ಲಿರೋ ಇಲೆಕ್ಟ್ರಾನ್ ಸಿಲ್ಕ್ ಕ್ಲೋತ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಹೌದಾ? ಸೊ ಆಪ್ಷನ್ ಎ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸಮ್ ಆಫ್ ಇಲೆಕ್ಟ್ರಾನ್ಸ್ ಫ್ರಮ್ ಗ್ಲಾಸ್ ರಾಡ್ ಆರ್ ಟ್ರಾನ್ಸ್ಫರ್ ಟು ಸಿಲ್ಕ್ ಕ್ಲೋತ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ನಲ್ಲಿ ಇಲ್ಲಿರೋ ಇಲೆಕ್ಟ್ರಾನ್ ಇಲ್ಲಿಗೆ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಕೊಟ್ಟಿರೋ ಆಪ್ಷನ್ ಸರಿ ಇದೆ, ಆಪ್ಷನ್ ಎ ಸರಿ ಇದೆ. ಆಪ್ಷನ್ ಬಿ ನಲ್ಲಿ ಏನ್ ಕೊಟ್ಟಿದ್ದಾರೆ? ದ ಗ್ಲಾಸ್ ರಾಡ್ ಗೆಟ್ಸ್ ಪಾಸಿಟಿವ್ ಚಾರ್ಜ್ ಅಂಡ್ ಸಿಲ್ಕ್ ಕ್ಲೋತ್ ಗೆಟ್ಸ್ ನೆಗೆಟಿವ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಈ ಆಪ್ಷನ್ ಕರೆಕ್ಟ್ ಇದೆಯಾ? ಹೌದು, ಕರೆಕ್ಟ್ ಇದೆ. ಯಾಕಂದ್ರೆ ಗ್ಲಾಸ್ ರಾಡ್ ಇಂದ ಇಲ್ಲಿಗೆ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗತ್ತೆ ಅಂತಂದ್ರೆ ಗ್ಲಾಸ್ ರಾಡ್ ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಯಾಕೆ? ಇಲೆಕ್ಟ್ರಾನ್ಸ್ ಕಮ್ಮಿ ಆಗುತ್ತೆ. ಅಂದ್ರೆ ಗ್ಲಾಸ್ ರಾಡ್ ನಲ್ಲಿ ಪ್ರೋಟಾನ್ಸ್ ನ ಸಂಖ್ಯೆ ಇಲೆಕ್ಟ್ರಾನ್ ಗಿಂತ ಜಾಸ್ತಿ ಆಗುತ್ತೆ, ರೈಟ್? ಸೊ ಗ್ಲಾಸ್ ರಾಡ್ ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇನ್ನೊಂದು ಸಿಲ್ಕ್ ಕ್ಲೋತ್ ಇದೆ, ಸಿಲ್ಕ್ ಕ್ಲೋತ್ ಗೆ ಇನ್ನ ಇಲೆಕ್ಟ್ರಾನ್ಸ್ ಬಂದು ಸೇರ್ಕೋತವೆ.
ಅಂದ್ರೆ ಸಿಲ್ಕ್ ಕ್ಲಾತ್ ನಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಯ್ತು, ಅಂದ್ರೆ ನೆಗೆಟಿವ್ಸ್ ಜಾಸ್ತಿ ಆಯ್ತು. ಸೊ ಸಿಲ್ಕ್ ಕ್ಲಾತ್ ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎನು ಕರೆಕ್ಟ್, ಆಪ್ಷನ್ ಬಿನು ಕರೆಕ್ಟ್. ಆಪ್ಷನ್ ಸಿ ನಲ್ಲಿ ಏನ್ ಕೊಟ್ಟಿದ್ದಾರೆ, ನ್ಯೂ ಚಾರ್ಜಸ್ ಆರ್ ಕ್ರಿಯೇಟೆಡ್ ಇನ್ ದ ಪ್ರಾಸೆಸ್ ಆಫ್ ರಬ್ಬಿಂಗ್. ಈ ರೀತಿ ರಬ್ ಮಾಡೋದ್ರಿಂದ ಒಂದ್ ಬಾಡಿಯಿಂದ ಇನ್ನೊಂದ್ ಬಾಡಿಗೆ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗತ್ಯ ಬಿಟ್ರೆ ಹೊಸ ಇಲೆಕ್ಟ್ರಾನ್ ಸೃಷ್ಟಿ ಆಗೋದು, ಹೊಸ ಪ್ರೋಟಾನ್ ಸೃಷ್ಟಿ ಆಗೋದು ಏನಾಗಲ್ಲ ತಾನೆ. ಸೊ ನ್ಯೂ ಚಾರ್ಜಸ್ ಇಲ್ಲಿ ಕ್ರಿಯೇಟ್ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿ, ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. ಯಾವ್ದು ಕರೆಕ್ಟ್ ಆಗ್ಬೇಕಾಯ್ತು? ಆಬ್ವಿಯಸ್ಲಿ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗ್ಬೇಕಾಯ್ತು. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಡಿಟೆಕ್ಟ್ ಪ್ರೆಸೆನ್ಸ್ ಆಫ್ ಇಲೆಕ್ಟ್ರಿಕ್ ಚಾರ್ಜ್ ಆನ್ ಬಾಡಿ. ಚಾರ್ಜ್ ಬಾಡಿ ತಂದು ಟಚ್ ಮಾಡಿದಾಗ ಹಿಂಗ ಆಗ್ತಿತ್ತಲ್ಲ, ಆ ಇನ್ಸ್ಟ್ರೂಮೆಂಟ್ ಏನಂತ ಕರಿತೀವಿ? ಇಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬನ್ನಿ, ದ ಡೈವರ್ಜೆನ್ಸ್ ಆಫ್ ಲೀವ್ಸ್ ಇನ್ ಇಲೆಕ್ಟ್ರೋಸ್ಕೋಪ್ ಡಿಪೆಂಡ್ಸ್ ಅಪಾನ್ ಅಂತ ಕೇಳಿದ್ದಾರೆ. ಯಾವಾಗ ಹಿಂಗ್ ಅಗ್ಲ ಆಗೋದು ಜಾಸ್ತಿ ಅಗ್ಲ ಆಗತ್ತೆ, ಯಾವಾಗ ಅಗ್ಲ ಆಗೋದು ಕಮ್ಮಿ ಅಗ್ಲ ಆಗತ್ತೆ? ಯಾವಾಗ ನಾವು ಜಾಸ್ತಿ ಚಾರ್ಜ್ ಇರೋ ಬಾಡಿ ಅಂತ ಟಚ್ ಮಾಡ್ತೇವೋ ಅವಾಗ ಜಾಸ್ತಿ ಅಗ್ಲ ಆಗತ್ತೆ, ಯಾವಾಗ ಕಮ್ಮಿ ಚಾರ್ಜ್ ಇರೋ ಬಾಡಿ ಅಂತ ಟಚ್ ಮಾಡ್ತೀವೋ ಅವಾಗ ಕಮ್ಮಿ ಅಗ್ಲ ಆಗತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಚಾರ್ಜ್. ಜಾಸ್ತಿ ಚಾರ್ಜ್ ಇದ್ರೆ ಜಾಸ್ತಿ, ಕಮ್ಮಿ ಇದ್ರೆ ಕಮ್ಮಿ. ದ ಅಮೌಂಟ್ ಆಫ್ ಚಾರ್ಜ್, ಆಪ್ಷನ್ ಸಿ ಇಸ್ ಕರೆಕ್ಟ್. ಇಲ್ಲಿಗೆ ನಮ್ ವಿಡಿಯೋ ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫ್ರೆಂಡ್ಸಿಗೆಲ್ಲ ಹೇಳ್ರಿ, ಯೂಟ್ಯೂಬ್ ಅಲ್ಲಿ ಸಖತ್ತಾಗಿ ಪಾಠ ಮಾಡ್ತಾನೆ ಗುರು ಅಂತಂದು ಚಾನಲ್ ಲಿಂಕ್ ಎಲ್ಲ ಕಳಿಸಿ, ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರ್ಲಿ, ಆಯ್ತಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.